ಹಾಯ್ ಗಾಯ್ಸ್, ಲಾಸ್ಟ್ ಪಾರ್ಟಲ್ಲಿ ಅರ್ತಿತ್ತಪ್ಪ ನಾನು ಟೈಮ್ ಬಂದಾಗ ಹೇಳ್ತೀನಿ ಅಂದಿರ್ತಾನೆ. ಸೊ ಇವತ್ತಿನ ಎಪಿಸೋಡಲ್ಲಿ ಏನಾಗುತ್ತೆ ನೋಡೋಣ. ಬೆಳಗ್ಗೆ ಎದ್ದಿದ್ದೆ ಅರ್ತಿತ್ ಬಂದು ಪ್ಯಾಂಗ್ನ ಹುಡುಕ್ತಾ ಇದ್ದಾನೆ. ಎಲ್ಲಿ ಕಾಣ್ತಾ ಇಲ್ಲ. ಬೆಳಗ್ಗೆ ಎದ್ದಿದ್ದೇ ಬಂದಿರ್ತಾಳೆ, ಯಾಕೆ ಇನ್ನೂ ಕಾಣ್ತಾ ಇಲ್ವಲ್ಲ ಅಂತ ಹೋಗಿ ಸ್ಯಾಬ್ ಹತ್ರ ಕೇಳಿದ್ರೆ, ಎಲ್ಲಿ ಪ್ಯಾಂಗ್ ಕಾಣ್ತಾ ಇಲ್ವಾ, ಅವ್ರು ನಿಮ್ಮ ಕಣ್ಣಿಗೆ ಕಂಡಿಲ್ವಾ, ಅವ್ರು ಬಂದರೋ ಇಲ್ವೋ ಗೊತ್ತಿಲ್ಲ ಅಂತಿದ್ದಾನೆ. ಅಲ್ಲಿಗೆ ಪ್ಯಾಂಗ್ ಫ್ರೆಂಡ್ ಬಂದು, ನಾನು ಬೆಳಗ್ಗೆಯಿಂದ ನೋಡ್ತಿದ್ದೀನಿ ಪ್ಯಾಂಗ್ ಕಾಣ್ತಾ ಇಲ್ಲ ಅಂತಾಳೆ. ಅದನ್ನ ಕೇಳಿದೆ. ಅರ್ತಿತ್ ಸಖತ್ ಹೆದರ್ಕೋತಾನೆ. ಅವ್ನು ಗಾಡಿ ತೊಗೊಂಡು ಫಾರ್ಮ್ ಎಲ್ಲ ಫುಲ್ಲಾಗಿ ಸುತ್ತುತ್ತಾ ನೋಡ್ತಾನೆ. ನೆಕ್ಸ್ಟ್ ಬಂದು ರೆಸ್ಟೋರೆಂಟಲ್ಲಿ ಕೇಳ್ತಾನೆ, ಎಲ್ಲಿ ಹೀಗೆ ಹೋಗಿದ್ದಾಳೆ ಪ್ಯಾಂಗ್, ಇಲ್ಲೇನಾದರೂ ಬಂದಿದ್ದಾಳ ಅಂತ ಕೇಳಿದಾಗ ನಾನು ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಯಾಕೋ ಆ ಹುಡುಗಿನ ನೆಮ್ಮದಿಯಾಗಿ ಬಿಡೋದೇ ಇಲ್ವಾ, ಸ್ವಲ್ಪ ಹೊತ್ತಾದರೂ ನೆಮ್ಮದಿಯಾಗಿ ಬಿಡೋ ಅಂತ ಹೇಳುವಾಗಲೇ ಗೊತ್ತಾಗುತ್ತೆ ಇಲ್ಲಿ ಪ್ಯಾಂಗ್ ಬಂದಿಲ್ಲ ಅಂತ. ತುಂಬ ಹೆದರ್ಕೊಂಡು ಹುಡುಕ್ತಾ ಇದ್ದಾನೆ. ಆಗ ಅಲ್ಲೊಂದು ಕೆರೆ ಪಕ್ಕದಲ್ಲಿ ನಿಂತಿದ್ದಾಳೆ. ಇವನು ಏನು ಅನ್ಕೊತಾನೆ ಅಂದರೆ, ಪ್ಯಾಂಗೆ ಸೂಸೈಡ್ ಮಾಡ್ಕೊಳಕ್ಕೆ ಬಂದು ನಿಂತಿದ್ದಾಳೆ ಅಂದ್ಕೊಂಡು ಇವನು ಬೇಗ ಬೇಗ ಹೋಗಿ, ಹೇ ಪ್ಯಾಂಗ್ ಬಾ, ಈ ಥರ ಎಲ್ಲ ಮಾಡಬೇಡ, ತಪ್ಪು ಅಂತೂ ಹೇಳ್ತಾ ಇದ್ದಾನೆ. ಪ್ಯಾಂಗ್ ಹಾಗೆ ಹೆದರ್ಕೊಂಡು, ಏನು ನಿಮಗೆ ಪ್ರಾಬ್ಲಮ್ಮು ಬಿಡಿ ಅಂತಾಳೆ. ಇಲ್ಲಿ ನೀನಿನಕ್ಕೆ ಇಲ್ಲಿ ನಿಂತಿದ್ದೀಯಾ, ಸೂಸೈಡ್ ಮಾಡ್ಕೋಬೇಡ ಅಂತ ಅರ್ತಿತ್ ಹೇಳ್ತಾನೆ. ನಾನು ಸೂಸೈಡಾ, ಬಂದಿಲ್ಲ, ನೆಮ್ಮದಿಯಾಗಿರೋಕ್ಕೆ ಬಂದೆ, ಆದರೆ ಅದು ಹೆಂಗೆ ಸಿಗತ್ತೆ ಅಂತ ಪ್ಯಾಂಗ್ ಹೇಳ್ತಾಳೆ. ಸದ್ಯ ನೀನೆಲ್ಲಾದರೂ ಸತ್ತೋಗೋಕ್ಕೆ ಬಂದಿದ್ಯಾ ಅಂದ್ಕೊಂಡೆ, ಪರವಾಗಿಲ್ಲ ಜೀವಂತವಾಗೇ ಇದೆಯಾ, ನಾನು ನಿನ್ನ ಕ್ಷಮಿಸೋರ್ಗಾದ್ರೂ ನೀನು ಜೀವಂತವಾಗಿರಬೇಕು ಅಂತಿದ್ದಾನೆ. ಹೌದಾ, ಸರಿ ಸರ್, ಇವಾಗ ನಾನು ನನ್ನ ನೆಮ್ಮದಿ ಕಳ್ಕೊಂಡೆ, ಇವಾಗೇನು ಕೆಲಸ ತಾನೇ ಮಾಡಬೇಕು, ಬನ್ನಿ ನಾನು ಹೋಗ್ತೀನಿ, ನಿಮ್ಮ ಫೇಸ್ ನೋಡ್ಕೊಂಡು ಇರೋದಕ್ಕೆ ಕೆಲಸ ಮಾಡ್ಬೋದು ಅಂತ ಕೋಪದಲ್ಲಿ ಮಾತಾಡ್ತಾ ಇದ್ದಾಳೆ. ಇವನು ಮಾಡೋದು ನೋಡಿ ಹರ್ತಿದ್ ಶಾಕ್. ಇವಳೇನು ಇಷ್ಟೊಂದು ಕೋಪ ಪಡ್ತಾ ಇದ್ದಾಳೆ, ಸರಿ ಬಾ ಬಂದು ಕೆಲಸ ನೋಡು ಅಂತಾನೆ. ಆ್ಯಕ್ಚುಲಿ ಅರ್ತಿತ್ ಪ್ಯಾಂಗ್ನ ಕೆಲಸ ಮಾಡೋಕ್ಕೆ ಅಂತ ಬಂದಿರೋದಿಲ್ಲ, ಅವಳು ಕಾಣ್ತಾ ಇಲ್ಲ ಅಂತ ಹುಡುಕಿರ್ತಾನೆ. ಆದರೆ ಪ್ಯಾಂಗ್ ತುಂಬ ಸೀರಿಯಸ್ಸಾಗಿ ತೊಗೊಂಡು ಅರ್ತಿತ್ ಬೈತಾನೆ ಅಂದ್ಕೊಂಡು ಕೆಲಸ ಮಾಡ್ತಾಯಿದ್ದಾಳೆ. ಅರ್ತಿತ್ ಬಚ್ಚಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ. ಪ್ಯಾಂಗ್ ಕೈ ಕಾಲೆಲ್ಲ ನೋವ್ತಾ ಇದೆ. ಆ ಕಡೆ ಸಾಬ್ ಬರ್ತಾನೆ. ಏನು ಬಾಸ್, ಇನ್ನೂ ಪ್ಯಾಂಗ್ಗೆ ಯಾವ ಥರ ಕೆಲಸ ಕೊಡೋಣ ಅಂತ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಆದರೆ ಅರ್ತಿತ್ಗೆ ಪ್ಯಾಂಗ್ನ ಹೆಂಗೆ ಸ್ಟಾಪ್ ಮಾಡೋದು ಅಂತ ಗೊತ್ತಿಲ್ಲ. ಎಲ್ಲಿ ಹೋದರು ಅಂತ ನೋಡ್ತಾ ಇದ್ದಾನೆ. ಆವಾಗಲೇ ಗೊತ್ತಾಗುತ್ತೆ ಪ್ಯಾಂಗ್ ಫ್ರೆಂಡ್ ಕಾಲು ಕೈಯೆಲ್ಲ ಅದುಮ್ತಾ ಇದ್ದಾಳೆ, ತುಂಬ ನೋವಾಗ್ತಾ ಇದೆ ಅಂತ. ಪ್ಯಾಂಗ್ ತುಂಬ ವೀಕಾಗಿದ್ದಾಳೆ ಅಂತ ತೋರಿಸ್ಕೋಬಾರ್ದು ಅಂತ ಮಾಡ್ತಾ ಇದ್ದಾಳೆ. ಇದೆಲ್ಲ ನೋಡಿ ಅರ್ತಿತ್ಗೆ ಸಖತ್ ಬೇಜಾರಾಗ್ತಾ ಇದೆ. ಹೇಗೆ ಸಮಾಧಾನ ಮಾಡೋದು ಅಂತ ಗೊತ್ತಾಗದೆ ಒಂದು ಕಡೆ ಕೂತ್ಕೊಂಡು, ನೀನೇನು ಇವತ್ತು ಕೆಲಸ ಮಾಡೋದು ಬೇಡ, ಇಲ್ಲೇ ಕೂತ್ಕೋ, ಇವತ್ತು ನಿನಗೆ ರಜೆ ಅಂತ ಹೇಳಿ ಒಂದು ಔಷಧಿನ ತಗೊಬಂದು ಅರ್ತಿತ್ ಪ್ಯಾಂಗ್ ಕೈಲಿ ಕೊಡ್ತಾ ಇದ್ದಾನೆ. ಇದನ್ನ ಹಚ್ಕೊ ಅಂತಾನೆ. ಪ್ಯಾಂಗ್ ತುಂಬ ಥಿಂಕ್ ಮಾಡ್ತಾ ಇದ್ದಾಳೆ, ಹಚ್ಕೊಳ್ಳೋದೋ ಬೇಡವೋ ಅಂತ. ತಗೋ ಇದನ್ನ ಹಚ್ಕೊಂಡು ಒಂದು ಮಂತ್ ಆದಮೇಲೆ ರಿವ್ಯೂ ಹೇಳಬೇಕು ಅಂತಾನೆ. ಇವನು ಪ್ರೀತಿಯಿಂದನೇ ಕೊಡ್ತಾ ಇಲ್ಲ, ರಿವ್ಯೂಗೋಸ್ಕರನೇ ಕೊಡ್ತಾ ಇದ್ದಾನೆ ಅಂತ ಪ್ಯಾಂಗ್ ಥಿಂಕ್ ಮಾಡ್ತಾಳೆ. ಇವನು ಹಚ್ಕೊಳ್ಳೋ ಅಂತ ಅರ್ತಿತ್ ಹಚ್ತಾ ಇದ್ದಾನೆ. ಇವಳಿಗೆ ಹಳೆ ನೆನಪು ಬರ್ತಾ ಇದೆ. ಆ ಅರ್ತಿತ್ ನಾನು ಎಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ದ, ಆ ಅರ್ತಿತ್ನ ನಾನೇ ಮಿಸ್ ಮಾಡಿಕೊಂಡೆ ಅಂತ ಥಿಂಕ್ ಮಾಡ್ತಾ ಇದ್ದಾಳೆ. ಓಕೆ, ರೆಸ್ಟ್ ತೊಗೊಳ್ಳೋಣ ಅಂತ ಎದ್ದೋಗ್ತಾಳೆ. ಆಗ ಒಂದು ಕಾಲ್ ಬರುತ್ತೆ. ಯಾರು ಅಂತ ಅಟೆಂಡ್ ಮಾಡಿ ಮಾತಾಡ್ತಾ ಇದ್ದಾಳೆ. ಹಾಂ ಹೇಳಿ ಮಾರ್ಕ್ ಅಂದಿದ್ದೆ. ಅರ್ತಿತ್ ಹಿಂದೆಯಿಂದ ಬಂದು ಜುಟ್ಟನ್ನ ಹಿಡಿದು ಎಳೆದು, ನೀನು ಎಲ್ಲಿಗೂ ಹೋಗೋದು ಬೇಡ, ಇಲ್ಲೇ ಇರು ಅಂತಾನೆ. ನೀವೇ ತಾನೇ ಈಗ ಹೋಗು ಅಂತ ಅಂದ್ರಿ ಅಂತ ಕೇಳ್ತಾಳೆ. ನೀನಿನ್ನೂ ವರ್ಕಿಂಗ್ ಟೈಮಲ್ಲೇ ಇದೆಯಾ, ಸೊ ಕಾಲ್ ಮಾತಾಡಬಾರ್ದು, ಸೊ ಮೊಬೈಲ್ ಕೊಡು ಅಂತ ಮೊಬೈಲ್ನ ಕಸ್ಕೊಂಡು ಅರ್ತಿತ್ ಅಲ್ಲಿಂದ ಹೋಗ್ತಾನೆ. ಬಾ ನಿನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಡ್ತೀನಿ ಅಂತಾನೆ. ಇವಳು ಅದೆಲ್ಲ ಬೇಡ, ನಾನೇ ನೋಡ್ಕೊಂಡು ಹೋಗ್ತೀನಿ ಅಂತಾಳೆ. ಅದ್ರ ಮೇಲೇ ನೆನಪಾಗೋದು ಮೊಬೈಲ್ ಅರ್ತಿತ್ ಹತ್ರ ಇರೋದು ಅಂತ. ಸೊ ಅರ್ತಿತ್ ಸರಿ ನಾನು ಬರ್ತೀನಿ ಎಂದು ಹತ್ಕೋತಾಳೆ. ಅರ್ತಿತ್ ಏನು ಮಾಡ್ತಾನೆ ಅಂದರೆ, ಪ್ಯಾಂಗ್ ಮನೆಗೆ ಹೋಗ್ತಾನೆ. ಹೋಗಿ ಅಲ್ಲೇ ಇಲ್ಲಿ ಸುತ್ತಾಡ್ತಾ ಇದ್ದಾನೆ. ಅಲ್ಲಿರೋ ಆನೆನೆಲ್ಲ ತೊಗೊಂಡು ತಿಂತಾ ಇದ್ದಾನೆ. ಪ್ಯಾಂಗ್ ಹೇಳ್ತಾಳೆ, ಮನೆಯಿಂದ ಹೊರಗಡೆ ಹೋಗಿ ಅಂತ. ನನ್ನ ಮನೇಲಿ ನಿಮ್ಗೇನು ಕೆಲಸ ಅಂತ ಪ್ಯಾಂಗ್ ಕೇಳ್ತಾ ಇದ್ದಾಳೆ. ಅದೆಲ್ಲ ಹಾಗಲ್ಲ ಅಂತ ಅಂದು. ಇವಾಗ ನಾನು ಹೋದೆ ಅಂದರೆ ಮಾರ್ಕ್ ಜೊತೆ ಮಾತಾಡ್ತಾಳೆ ಅಂದು ಈ ಥರ ಮಾಡ್ತಾ ಇದ್ದಾನೆ. ಸರಿ ನಾನು ಬಟ್ಟೆ ಒಗೆಯೋಕ್ಕೆ ಹೋಗ್ತೀನಿ ಎಂದು ಪ್ಯಾಂಗ್ ಹೇಳಿ ಅಲ್ಲಿಂದ ಹೋಗ್ತಾಳೆ. ಹೌದಾ, ನನ್ನ ಎದುರು ಬಂದು ಹೆಲ್ಪ್ ಮಾಡಲಾ ಅಂತ ಅರ್ತಿತ್ ಕೇಳ್ತಾ ಇದ್ದಾನೆ. ಏನು, ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಪ್ಯಾಂಗ್ ಶಾಕಾಗಿ ಕೇಳ್ತಾಳೆ. ಆದರೆ ಅರ್ತಿತ್ ಸೀರಿಯಸ್ ಆಗಿ ಕೇಳಿರ್ತಾನೆ. ನಾನು ನಿನಗೆ ಬಟ್ಟೆ ಕೊಡಲಾ ಅಂತ ಕೇಳ್ತಾನೆ. ಆದರೆ ಇವಳು ಏನು ಹೇಳ್ದೆ ಅಲ್ಲಿಂದ ಹೋಗ್ತಾಳೆ.
ಸರಿ ಅಂತ ಅಲ್ಲೇ ಹರ್ತಿತ್ ನಿದ್ದೆ ಮಾಡ್ತಾ ಇದ್ದಾನೆ. ಆವಾಗ ಪ್ಯಾಂಗ್ ಬಂದು ನೋಡ್ತಾ ಇದ್ದಾಳೆ. ಇವ್ರು ಏನಕ್ಕೆ ಇಲ್ಲಿ ಮನೆಯಲ್ಲೇ ಇದ್ದಾನೆ ಅಂತ ನೋಡ್ತಾ ಇದ್ದಾಳೆ. ಒಂದು ವೇಳೆ ಹುಷಾರಿಲ್ವಾ ಅಂತ ಥಿಂಕ್ ಮಾಡ್ತಾ ಇದ್ದಾಳೆ. ಸರಿ ಜೀವಂತವಾಗಿದ್ದಾನೋ ಇಲ್ವೋ ಅಂತ ನೋಡೋಣ ಅಂತ ನೋಡ್ತಾ ಇದ್ದಾಳೆ. ಅಲ್ಲಿ ನಿಧಾನಕ್ಕೆ ಬಂದು ಮೊಬೈಲ್ ತೆಗಿಯೋಣ ಅಂತ ನೈಸಾಗಿ ತೆಗಿತಾ ಇದ್ದಾಳೆ. ತೆಗ್ದು ನೋಡಿದರೆ ಅವ್ನ ಮೊಬೈಲು. ಮತ್ತೆ ಅವನ ಕೈಗೆ ತಾಗದೆ ಇಟ್ಟು ಮತ್ತೆ ಇವಳ ಮೊಬೈಲ್ ಎಲ್ಲಿದೆ ಅಂತ ನೋಡಿ ತಗೊಳಕ್ಕೆ ಸರಿ ಜ್ವರ ಏನಾದರೂ ಬಂದಿದೆಯಾ ಅಂತ ಲೈಟಾಗಿ ಟಚ್ ಮಾಡಿ ನೋಡ್ತಾಳೆ. ಅರ್ತಿತ್ ಮಲಗಿರೋದಿಲ್ಲ. ಇವಳಿಗೋಸ್ಕರನೇ ವೆಯ್ಟ್ ಮಾಡ್ತಾ ಇದ್ದ. ಇವಳನ್ನ ಚುಡಾಯಿಸೋಕೆ ಅಂತ ಎದ್ದು, ಏನಮ್ಮ ನಿನ್ನನ್ನು ಮಿಸ್ಯೂಸ್ ಮಾಡೋಕ್ಕೆ ಅಂತ ನೋಡ್ತಾ ಇದೀಯಾ, ಮತ್ತೆ ನನ್ನ ಹತ್ರ ತಪ್ಪಾಗಿ ನೋಡ್ಕೊಳಕ್ಕೆ ನೋಡ್ತಾ ಇದೀಯಾ ಅಂತ ಅರ್ತಿತ್ ಕೇಳ್ತಾನೆ. ಆ ಥರ ಎಲ್ಲ ಏನಿಲ್ಲ ಅಂದು ಬಂದು ತುಂಬ ಹೊತ್ತು ಮಲಗಿದ್ದೆ, ಸೊ ಹುಷಾರಾಗಿಲ್ವೋ, ಏನಾದರೂ ಜ್ವರ ಏನಾದರೂ ಇದೆಯಾ ಅಂತ ನೋಡಿದೆ ಅಷ್ಟೇ ಹರ್ತಿತ್ ಅಂತ ಹೇಳ್ತಾಳೆ. ಇವತ್ತು ನಿನ್ನ ರೆಡ್ ಹ್ಯಾಂಡಾಗಿ ಹಿಡ್ದಿದ್ದೀನಿ ಬಾ ಅಂತ ಹೇಳ್ತಾನೆ. ಪ್ಯಾಂಗ್ ಹಾಗೆ ಮೈ ಮೇಲೆ ಬಿದ್ದು ಫೋರ್ಸಲ್ಲಿ ಇಬ್ಬರು ಕಿಸ್ ಮಾಡ್ಕೋತಾರೆ. ಅರ್ತಿತ್ಗೆ ಫುಲ್ ಖುಷಿ. ಯಾಕೆ ಅಂದರೆ ಇವನು ಪ್ಯಾಂಗ್ನ ಲವ್ ಮಾಡ್ತಾ ಇದ್ದಾನೆ ಅಲ್ವಾ. ಪ್ಯಾಂಗ್ಗೆ ತುಂಬ ಶಾಕ್. ಹರ್ತಿತ್ ಮನಸ್ಸಲ್ಲಿ ಬಟರ್ಫ್ಲೈ ಹಾರ್ತಾ ಇದೆ. ಆದರೆ ಪ್ಯಾಂಗ್ಗೆ ಒಂಥರ ಆಗ್ತಾಯಿದೆ. ದಯವಿಟ್ಟು ನನ್ನ ಕ್ಷಮಿಸಿ, ನನಗೆ ಗೊತ್ತಿಲ್ಲದೆ ಮಾಡಿದೆ ಅಂತ ಪ್ಯಾಂಗ್ ಸಾರಿ ಕೇಳ್ತಾ ಇದ್ದಾಳೆ. ಆವಾಗಲೇ ಅರ್ತಿತ್ಗೆ ಒಂದು ಯೋಚನೆ ಬರುತ್ತೆ. ನಾನು ಈ ಸೀನ್ಗೆ ಕೋಪ ಪಡಬೇಕು ಅಲ್ವಾ, ಕರ್ಮ ಕಿಸ್ ಮಾಡಿದೆ ಅಲ್ವಾ ಅಂತ ಆ್ಯಕ್ಟ್ ಮಾಡ್ತಾ ಇದ್ದಾನೆ. ಆದರೆ ಒಳಗಡೆ ಜಾಲಿಯಾಗಿದ್ದಾನೆ. ಆದರೆ ಇದು ಗೊತ್ತಿಲ್ಲದೆ ಪ್ಯಾಂಗ್ ಸಾರಿ ಅಂತ ಸಾರಿ ಮಳೆನೇ ಸುರಿಸ್ತಾ ಇದ್ದಾಳೆ. ಅರ್ತಿಕ್ ಕ್ಷಮಿಸೋವರೆಗೂ ಸಾರಿ ಕೇಳ್ತಾ ಇದ್ದಾಳೆ. ನೆಕ್ಸ್ಟ್ ಡೇ ಅರ್ತಿತ್ ಏನು ಮಾಡ್ತಾನೆ ಅಂದರೆ, ಪ್ಯಾಂಗ್ ರೆಡಿ ಮಾಡಿರೋ ಸೋಪು ಮತ್ತು ಟೀ ಪೌಡರ್ ಎಲ್ಲನೂ ಟೆಸ್ಟ್ ಮಾಡಿ ನೋಡ್ತಾ ಇದ್ದಾನೆ. ಇವಳು ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಇವಳಿಗೆ ತುಂಬ ಟ್ಯಾಲೆಂಟ್ ಇದೆ ಅನಿಸುತ್ತೆ, ತುಂಬ ಚೆನ್ನಾಗಿ ಮಾಡಿದ್ದಾಳೆ ಅಂತ ಎಲ್ಲ ಥಿಂಗ್ಸ್ನೂ ನೋಡ್ತಾ ಇದ್ದಾನೆ. ಅದೆಲ್ಲ ಸ್ಮೆಲ್ ಮಾಡಿ ನೋಡ್ತಿರುವಾಗ ಅಲ್ಲಿಗೆ ಇವ್ರ ಅಪ್ಪ ಬರ್ತಾರೆ. ಏನು ಮಾಡ್ತಾ ಇದೀಯಾ, ಪ್ಯಾಂಗ್ ರೆಡಿ ಮಾಡಿರೋ ಥಿಂಗ್ಸ್ನ ನೋಡ್ತಾ ಇದೆಯಾ ಅಂತ ಕೇಳ್ತಾರೆ. ಹೌದು ಅಪ್ಪ, ಎಲ್ಲನೂ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂತ ಇದ್ದಾನೆ. ಒಳ್ಳೆ ಕೆಲಸ ಮಾಡ್ತಾ ಇದೆಯಾ. ಸರಿ, ನೀನು ಪ್ಯಾಂಗ್ ಜೊತೆ ಇದನ್ನ ಸೇಲ್ಸ್ ಮಾಡೋಕ್ಕೆ ನೋಡು, ಯಾರಾದರೂ ಪರ್ಸನ್ಸ್ನ ಹಿಡಿ ಅಂತ ಹೇಳ್ತಾರೆ. ಅರ್ತಿತ್ಗೂ ಇದು ಒಳ್ಳೆ ಐಡಿಯಾ ಅನಿಸ್ತಾ ಇದೆ. ಯಾಕೆಂದರೆ ಆವಾಗಲೇ ಪ್ಯಾಂಗ್ ಜೊತೆ ಕ್ಲೋಸ್ ಆಗಿರೋಕ್ಕಾಗೋದು. ಸೊ ಅವಳು ನನ್ನಿಂದ ದೂರ ಇರೋಕ್ಕಾಗಲ್ಲ. ಸೊ ನಾನು ಯಾವಾಗಲೂ ಪ್ಯಾಂಗ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ತುಂಬ ಹ್ಯಾಪಿಯಾಗಿದ್ದಾನೆ. ಆವಾಗಲೇ ಕಾಲ್ ಮಾಡಿ, ಪ್ಯಾಂಗ್ ನೀ ನನ್ನ ರೂಮ್ಗೆ ಬಾ ಅಂತಿದ್ದಾನೆ. ಈ ಹಿಂಸೆ ಏನಕ್ಕೆ ನನ್ನ ಕರಿತಾ ಇದೆ ಅಂತ ಗೊತ್ತಿಲ್ವೇ ಅಂತ ಹಾಗೆ ಪ್ಯಾಂಗ್ ಅರ್ತಿತ್ನ ಮೀಟ್ ಮಾಡೋಕ್ಕೆ ಬರ್ತಾ ಇದ್ದಾಳೆ. ಪ್ಯಾಂಗ್, ನಿನಗೆ ಒಂದು ಹೊಸ ಕೆಲಸ ಇದೆ. ನಿನ್ನ ಥಿಂಗ್ಸ್ ಎಲ್ಲ ನಾನು ಸೇಲ್ಸ್ಗೆ ಬಿಡೋಣ ಅಂತ ಇದ್ದೀನಿ. ಐಡಿಯಾಸ್ ತುಂಬ ಇದೆ, ಅದಕ್ಕೆ ನೀನು ನನ್ನ ಹತ್ರ ಅಸಿಸ್ಟೆಂಟಾಗಿ ಕೆಲಸ ಮಾಡು ಅಂತಾನೆ. ಪ್ಯಾಂಗ್ ಹೇಳ್ತಾಳೆ, ನಾನೇನಾದರೂ ನಿಮಗೆ ಸ್ವಲ್ಪನೂ ಇಷ್ಟ ಇಲ್ವಲ್ಲ, ಮತ್ತೇನಕ್ಕೆ ನನ್ನ ಕರಿತಾ ಇದ್ದೀರಾ ಅಂತ ಪ್ಯಾಂಗ್ ಕೇಳ್ತಾಳೆ. ಅದೆಲ್ಲ ಗೊತ್ತಿಲ್ಲ, ನೀನು ನನಗೆ ಅಸಿಸ್ಟೆಂಟಾಗಿ ವರ್ಕ್ ಮಾಡಬೇಕು ಅಂತಾನೆ. ಯಾವಾಗಿಂದ ಅಂತ ಕೇಳಿದ್ರೆ ನಾಳೆಯಿಂದ. ಓಕೆ ಸರಿ, ನಾನು ಇವಾಗ ಹೋಗಿ ನಾಳೆಯಿಂದ ಬರ್ತೀನಿ ಅಂತಾಳೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿಗೆ ಮುಗಿಯುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.